ಶೆಟ್ಟಿ ಹತ್ಯೆ ಪ್ರಕರಣ ಎನ್ಐಎಗೆ ಕೊಡುವ ವಿಚಾರವಾಗಿ ಗೃಹ ಸಚಿವರು ರಿಯಾಕ್ಷನ್ ನೀಡಿದ್ದಾರೆ. ಕೇಂದ್ರ ಗೃಹ ಇಲಾಖೆಯಿಂದ ಪತ್ರ ಬಂದಿದೆ, ಚರ್ಚೆ ಮಾಡಿ ತೀರ್ಮಾನವನ್ನ ಕೈಗೊಳ್ಳಲಾಗುತ್ತೆ ಅಂತೇಳಿ ಗೃಹ ಸಚಿವರು ಹೇಳಿದ್ದಾರೆ. ಎನ್ಐಎಗೆ ಯಾರು ರೆಫರ್ ಮಾಡಿದ್ರು ಅಂತ ಗೊತ್ತಿಲ್ಲ, ಎನ್ಐಎಗೆ ನೀಡಬೇಕಾ ಬೇಡವಾ ಅಂತ ಹೇಳಿ ನಾವು ಚರ್ಚೆಯನ್ನ ಮಾಡ್ತೀವಿ, ಅದಾದ್ಮೇಲೆ ನಿರ್ಧಾರವನ್ನ ಕೈಗೊಳ್ತೀವಿ ಅಂತ ಹೇಳಿ ಬೆಂಗಳೂರಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದ್ ಕಡೆ ಎನ್ಐಎಗೆ ರೆಫರ್ ಮಾಡಿರೋದಕ್ಕೆ ಸಹಜವಾಗಿ ಸುಹಾಸ್ ಫ್ಯಾಮಿಲಿ ಅವರು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ನಮ್ಗೆ ಸ್ವಲ್ಪ ಸಮಾಧಾನ ಆಗಿದೆ, ಈಗ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ಸಿಕ್ಕಿದೆ ಅಂತೆಲ್ಲ ಹೇಳ್ತಾ ಇದ್ರು. ಆದ್ರೆ ಈಗ ನಿರ್ಧಾರ ಮಾಡ್ತೀವಿ ನಾವು, ಎನ್ಐಎಗೆ ರೆಫರ್ ಯಾರು ಮಾಡಿದ್ ಗೊತ್ತಿಲ್ಲ, ಬಟ್ ಮಾಡಬೇಕಾ ಬೇಡ, ಎನ್ಐಎಗೆ ಕೊಡಬೇಕಾ ಬೇಡವಾ ಅಂತ ನಿರ್ಧಾರ ಆಗುತ್ತೆ ಅಂತೇಳಿ ಪರಮೇಶ್ವರ್ ಹೇಳಿದ್ದಾರೆ. ಗೊತ್ತಿಲ್ಲ ಯಾರು, ನನಗೇನು ಅದ್ರ ಬಗ್ಗೆ ಬ್ಯಾಕ್ಗ್ರೌಂಡ್ ಗೊತ್ತಿಲ್ಲ. ಅಂದರೆ ಯಾರಾದರೂ ರೆಪ್ರೆಸೆಂಟೇಷನ್ ಮಾಡಿದಾರಾ ಏನು ಅಂತೇಳಿ ಆ ಭಾಗದಲ್ಲಿ ಕೆಲವರು ಎಲ್ಲ ಎನ್ಐಎ ಕೊಡಿ, ಅದು ಕೇಂದ್ರ ಸರ್ಕಾರ ತನಿಖೆ ಮಾಡಲಿ ಅಂತೆಲ್ಲ ಮಾತುಗಳು ಆಡ್ತಾಯಿದ್ರು. ಯಾರು ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಅವರ ಸಂಸದರು ಅಥವಾ ಶಾಸಕರುಗಳು ಏನಾದರೂ ಹೇಳ್ಕೊಂಡಿದ್ರೆ ಗೊತ್ತಿಲ್ಲ ನನಗೆ. ಇರ್ಬೋದೇನೋ, ಅದು ಇರ್ಬೋದು, ಗೊತ್ತಿಲ್ಲ ನನಗೆ. ಆದರೆ ಪತ್ರ ಅಂತೂ ಬಂದಿದೆ ಗೃಹ ಸಚಿವಾಲಯದಿಂದ, ಕೇಂದ್ರದ ಗೃಹ ಸಚಿವಾಲಯದಿಂದ ಬಂದಿದೆ ಅಂತೇಳಿ ನನಗೆ DG ಅವರು ಹೇಳಿದ್ದಾರೆ. ಅದನ್ನು ಇವತ್ತು ತೀರ್ಮಾನ ಮಾಡ್ತೀವಿ. ಗೊತ್ತಿಲ್ಲ. ಇದು ರಾಜ್ಯ ಗೃಹ ಸಚಿವರ ಹೇಳಿಕೆ. ಸುಹಾಸ್ ಶೆಟ್ಟಿ ಕೇಸನ್ನ ಎನ್ಐಎಗೆ ನೀಡಬೇಕಾ ಬೇಡವಾ ಅನ್ನೋ ಕುರಿತಂತೆ ನಾವು ನಿರ್ಧಾರವನ್ನ ಮಾಡ್ತೀವಿ. ಈಗ ಕೇಂದ್ರ ಗೃಹ ಸಚಿವಾಲಯದಿಂದ ಪತ್ರ ಬಂದಿದೆ, ಹೌದು, ರೆಫರ್ ಯಾರು ಮಾಡಿದಾರೋ ಗೊತ್ತಿಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ. ಇನ್ನು ಸುಹಾಸ್ ಶೆಟ್ಟಿ ಹತ್ಯೆ ಕೇಸ್ ಎನ್ಐಎಗೆ ನೀಡಿರೋದು ಹಾಸ್ಯಾಸ್ಪದ ಅಂತ ಕಾಂಗ್ರೆಸ್ MLC BK ಹರಿಪ್ರಸಾದ್ ಹೇಳಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಗಂಭೀರವಾದ ವಿಷಯವನ್ನ ತನಿಖೆ ಮಾಡಿದ್ರೆ ಎಲ್ಲರೂ ಸ್ವಾಗತ ಮಾಡ್ತಾರೆ. ಎನ್ಐಎ ಮಾಡಬೇಕಾಗಿರೋದು ಭಯೋತ್ಪಾದನೆ ವಿಚಾರ, ರಾಜಕೀಯ ಸ್ವಾರ್ಥಕ್ಕಾಗಿ ಇವರು ಎನ್ಐಎ ದುರುಪಯೋಗ ಮಾಡಿಕೊಳ್ತಿದ್ದಾರೆ ಅಂತ ಹೇಳಿ ಕಿಡಿಕಾರಿದ್ದಾರೆ. NIA ನ್ಯಾಷನಲ್ ಇನ್ವೆಸ್ಟಿಗೇಟಿವ್ ಏಜೆನ್ಸಿ ಇದನ್ನ ಹಾಸ್ಯಾಸ್ಪದವಾಗಿ ಮಾಡ್ತಾ ಇದ್ದಾರೆ. ಯಾವುದಾದ್ರೂ ಗಂಭೀರವಾದ ಪ್ರಕರಣಗಳಿದ್ರೆ ಅದನ್ನ ತನಿಖೆ ಮಾಡೋದು ಎಲ್ಲರೂ ಸಹ ಸ್ವಾಗತ ಮಾಡ್ತಾರೆ. NIA ತನಿಖೆ ಮಾಡಬೇಕಾಗಿರೋದು ಮೂಲತಃ ಭಯೋತ್ಪಾದಕರನ್ನ ಮತ್ತು ದೇಶದ್ರೋಹಿಗಳ ವಿಚಾರದಲ್ಲಿ ಮಾಡಬೇಕು. ಇವರು ಮಂಗಳೂರಲ್ಲಿ NIA ಮಾಡಿರೋದು ನೋಡಿದಾಗ ಭಾರತೀಯ ಜನತಾ ಪಾರ್ಟಿಯ ರೌಡಿ ಮೋರ್ಚಾದಲ್ಲಿರ್ತಕ್ಕಂಥ ಸದಸ್ಯರು ಅವ್ರಿಗೆ ಸಂಪೂರ್ಣವಾದ ರಕ್ಷಣೆ ಕೊಡ್ತಕ್ಕಂಥ ವಿಚಾರವನ್ನ ಮಾತಾಡ್ತಾ ಇದ್ದಾರೆ. ಕೊಲೆ ಆಗಿರೋರು, ಕೊಲೆ ಮಾಡಿರೋರು, ಜೈಲಿಗೆ ಹೋಗಿರೋರು, ಇವರೆಲ್ಲ ಪಾತ್ರಧಾರಿಗಳು, ಇವ್ರದ್ದು ಯಾರ್ದು ತಪ್ಪಿಲ್ಲ. ಸೂತ್ರಧಾರಿಗಳಿದ್ದಾರೆ, ಎಲ್ಲೂ ಕಾಣ್ತಾನೆ ಇಲ್ಲ. ಈ ಸೂತ್ರಧಾರಿಗಳನ್ನ ಹಿಡಿದು 2 ದಿವಸ ಜೈಲಲ್ಲಿ ಹಾಕಿದ್ರೆ ಇಡೀ ಕರ್ನಾಟಕ ಶಾಂತಿ ಆಗಿಬಿಡುತ್ತೆ, ಮೊದಲು ಕರಾವಳಿ ಶಾಂತಿ ಆಗುತ್ತೆ.